ಹಾಗಾಗಿ ಗುರು ಕಿರಣ್ ಸರ್ದು ನನಗೆ ಮ್ಯೂಸಿಕ್ ಅಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಲಿಖಿತ್ ಹೇಳ್ತಾ ಇದ್ರು, ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಒಂದು ಇತಿಹಾಸ ಆಗಿರುತ್ತೆ, ಅದನ್ನು ಪುನಃ ನಾವು ಅದನ್ನ ರೀಕ್ಯಾಪ್ ಮಾಡೋ ತರದ್ದು ಕಾನ್ಸೆಪ್ಟ್ ಆ ಕ್ಯಾಸೆಟ್ ಅಂತಂದ್ರು. ಆಮೇಲೆ ಆ ಕ್ಯಾಸೆಟ್ ಇರುವಂತಹ ತಾಕತ್ತು ಮೇಲಾಗಿ ಮೊನ್ನೆ ನಾ ರೀಸೆಂಟ್ ಆಗಿ ಲಹರಿ ವಿಲ್ ಅವ್ರದ್ದು ಒಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಾ ಇರ್ತೇನೆ ನಾನು. ಈಗಿನ ಸಾಂಗು ಬರೋ ಔಟ್ಪುಟ್ಟು ಆ ಒಂದು ಇನ್ಸ್ಟ್ರೂಮೆಂಟು ಆಗೆಲ್ಲ ಹೇಗಿತ್ತು ಅಂದಾಗ ಅವ್ರು ಹೇಳಿದ್ರು, ಮುಂಚೆ ಎಷ್ಟೆಲ್ಲ ಇತ್ತು ಅಂದ್ರೆ ಆ ಮರಳಲ್ಲಿ ಏನೋ ಟೇಪ್ ರೆಕಾರ್ಡರ್ ಬರ್ತಿತ್ತಂತೆ, ಅದೊಂದು ರೀಲ್ ಬರ್ತಾ ಇರ್ತಂತೆ, ಅಲ್ಲಿಂದ ಕ್ಯಾಸೆಟ್ಟು, ಅಲ್ಲಿಂದ DVD, ಅಲ್ಲಿಂದ ಪೆನ್ ಡ್ರೈವ್ ಬಂದು ನಂತರ ಲೈಫ್ ಮುಗೀತಾ ಅನ್ಕೊಂಡಿದ್ವಿ, ಅದ್ರದ್ದು ಇನ್ನೊಂದೇನೋ ಬಂತು. ಅಂದ್ರೆ ಗುರು ಸರ್ ಹೇಳಿದ್ದು, ಸಂಗೀತದ ಅಲೆಗಳು, ಸಂಗೀತದ ಆ ವಿಷಯ ಚೇಂಜ್ ಆಗುತ್ತೆ, ಬಟ್ ಸಂಗೀತ ಚೇಂಜ್ ಆಗಲ್ಲ ಅಂದ್ರು. ಸೊ ಆತದ ಒಬ್ಬ ಲೆಜೆಂಡ್ರಿ ನಿಮ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಮ್ಯೂಸಿಕಲ್ಲಿ ನಿಮ್ಗೆ ಹೇಗೆ ಥ್ರಿಲ್ ಆಯ್ತು ಸಿನಿಮಾ? ಇದು ಕಂಪ್ಲೀಟ್ ಮ್ಯೂಸಿಕಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಗುರು ಅಣ್ಣ 6 ರಿಂದ 8 ತಿಂಗಳು 6 ಟೈಮ್ ಕೊಟ್ಟಿದ್ದಾರೆ. ಮತ್ತೆ ಮ್ಯೂಸಿಕ್ ಅಂತೂ ಅವ್ರು ಆಲ್ಮೋಸ್ಟ್ 1.5 year ಸಾಂಗ್ ಕಂಪೋಸ್ ಮಾಡ್ತಾನೆ ಇದ್ರು. ಅವ್ರಿಗೆ ಇಷ್ಟ ಆಗಿ ಅವ್ರ ಕ್ಲಾರಿಟಿ ಬರೋವರೆಗೂ ನಮ್ಗೆ ಅವರು ಓಕೆ ಮಾಡಿಲ್ಲ, ನಾವಲ್ಲ ಅವರೇ ಓಕೆ ಮಾಡಿಲ್ಲ. ಇತ್ತೀಚೆಗೆ ತುಂಬಾ ಕಮ್ಮಿ ಅವರು ಸಿನಿಮಾಗಳು ಮಾಡ್ತಾ ಇರೋದು, ಇಷ್ಟ ಆಗಬೇಕು ಅಂತಿದ್ರು. ಒಂದು 5 ರೀಡಿಂಗ್ ಆದ್ಮೇಲೆ ಒಪ್ಕೊಂಡಿದ್ದು ನಮ್ಮ ಸಿನಿಮಾ. ಸೊ ನಾನು ಫಸ್ಟ್ ವಿನಾಯಕ್ನ ಕರ್ಕೊಂಡು ಒಂದು ರೀಡಿಂಗ್ ಕೊಟ್ಟಾಗ ವಿನಾಯಕ್ ಕೊಟ್ಟರು, ನಾನು ಕೇಳಿ ಹೇಗೆ ಅನಿಸ್ತಾನ, ಆಮೇಲೆ ಕಾನ್ಫಿಡೆನ್ಸ್ ಇದೆ. ಯೂಶಲಿ ಏನಾಗುತ್ತೆ ಅಂದ್ರೆ ಒಂದು ಗುರುಕಿನ ನಾನು ಪರ್ಸನಾಲಿಟಿ ಮುಂದೆ ಕತೆ ನರೇಟ್ ಮಾಡೋದು ಶೇಕ್ ಆಗುತ್ತೆ. ಆ ಕತೆ ನರೇಟ್ ಮಾಡೋದೊಂದು ಕತೆ ಒಂದು ಆ ಥರ ಎಲ್ಲ ಪುಷ್ಪವತಿ ಬಟ್ ವಿನಾಯಕಲ್ಲಿ ಆ ಕ್ಲಾರಿಟಿ ಇತ್ತು, ಯಾಕಂದ್ರೆ ಅಷ್ಟು ವರ್ಕ್ ಮಾಡಿದ್ರು, ತುಂಬಾ ಕಾನ್ಫಿಡೆಂಟ್ ಆಗಿ ನೀಟಾಗಿ ನರೇಟ್ ಮಾಡೋದು. ಆಮೇಲೆ ಹೇಳಿದ್ರು ಇಲ್ಲ ಚೆನ್ನಾಗಿದೆ, ಆ ಚೇಂಜಸ್ ಎಲ್ಲ ಮಾಡಕ್ಕೆ ಹೇಳು, ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದು ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಇನ್ನ 2-3 ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಆ ರೀತಿ ಸಿನಿಮಾ ಒಪ್ಕೊಂಡಿದೆ. ಕತೆ ನರೇಟ್ ಮಾಡೋಕ್ಕಿಂತ ಮುಂಚೆ, ನರೇಟ್ ಮಾಡಿದ್ಮೇಲೆ, ಮಾಡಿ ಆಚೆ ಬಂದ್ಮೇಲೆ ಹೇಗಿತ್ತು ಮೈಂಡ್ ಸೆಟ್ ವಿನಾಯಕ್ದು? ಇಲ್ಲ ಸರ್, ನನಗೆ ಒಂದು ಭಯನೇ ಇತ್ತು. ಯಾಕಂದ್ರೆ ಈಗ ಅವ್ರೊಬ್ಬರ ಹತ್ರ ಹೋಗ್ತಾ ಇದೀನಿ, ಅವ್ರೀಗ ನಾವು ಇವರೆಲ್ಲ ಒಪ್ಪಿದ್ದಾರೆ, ಈಗ ಅವ್ರು ಇಲ್ಲ ಅಂದ್ರೆ ಇಲ್ಲ, ಇದೊಂದು ಜಡ್ಜ್ಮೆಂಟ್. ಈಗ ಅವ್ರಿಗೆ ಜಡ್ಜ್ಮೆಂಟ್ ವಿಷಯಕ್ಕೆ ಹೋಗಿರ್ತೀವಿ ಅಲ್ಲಿ. ಇವರಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇಲ್ಲ ಲಿಖಿತ್ ವರ್ಕ್ ಆಗ್ತಿಲ್ಲ, ಇಲ್ಲ ವಿನಾಯಕ್ ವರ್ಕ್ ಆಗ್ತಿಲ್ಲ ಅಂತ ಗುರು ಸರ್ ಹೇಳಿದ್ರೆ ಮುಗೀತಲ್ಲ. ಈಗ ಆಕ್ಚುಲಿ ಕಂಪ್ಲೀಟ್ ನ್ಯೂಸ್ ಸ್ಟೋರಿ. ಎಕ್ಸಾಕ್ಟ್ಲಿ. ಇಲ್ಲ ಅಂದ್ರೆ ಮತ್ತೆ ಆಪ್ಷನ್ ಬೇರೆ ಹೋಗ್ಬೇಕಾಗುತ್ತೆ. ನಾವು ಮ್ಯೂಸಿಕ್ ಬೇರೆ ಅವರೇ ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಆಮೇಲೆ ನಮಗೆ ಅವ್ರು ಪ್ರತಿ ಸಲನೂ ಲೈಕ್ ಅವ್ರ ಜೊತೆ ಮ್ಯೂಸಿಕ್ಕಿಗೆ ಅಂತ ಕುತ್ಕೊಂಡಾರೆ ಸರ್, ಇದು ಮಾಸ್ಟರ್ ಕ್ಲಾಸ್. ಪ್ರತಿ ಸಲನೂ ಅವ್ರ ಹತ್ರ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಒಂದು ಸೆಷನ್ ಕುತ್ಕೊಂಡಿದ್ದೀವಿ ಅಂದರೆ ಒಂದು ಮಾಸ್ಟರ್ ಕ್ಲಾಸ್ ನಮಗೆ. ಅಂದರೆ ಸಿನಿಮಾ ಹಿಸ್ಟ್ರಿ ಆಗಿರ್ಬೋದು, ಪ್ರೆಸೆಂಟ್ ಆಗಿರ್ಬೋದು, ಮುಂದೆ ಫ್ಯೂಚರ್ ಆಗಿರ್ಬೋದು, ಆ ಮ್ಯೂಸಿಕ್ ರಿಲೇಟೆಡ್ ಮತ್ತು ಸಿನಿಮಾ ಅವ್ರ ಜೊತೆ ಇದ್ದರೆ ನಾವು ಮುಂದೆ ಹೇಗೆ ಟ್ರಾವೆಲ್ ಆಗಬೇಕು ಇಂಡಸ್ಟ್ರಿಲಿ. ಯಾಕಂದ್ರೆ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅವರು ಸುತ್ತಮುತ್ತ ನೋಡಿರೋ ಕಥೆಗಳು ಹೇಳೋರು, ತುಂಬ ಕಲ್ತಿದ್ದೀವಿ ಸರ್. ಅವ್ರ ಲೈಫ್ ಲೆಸನ್ಸ್ ಥರ ತುಂಬ ಹೇಳ್ಕೊಟ್ಟಿದ್ದಾರೆ. ಅಲ್ಲ, ನನಗೆ ಖುಷಿ, ನನಗೆ ಇಷ್ಟ ಆಗಿದ್ದೆ ಗೊತ್ತಾ, ಟ್ರೇಲರಲ್ಲಿ ಫೋಟೋಗ್ರಾಫರ್ ಅಂದಾಗ ಒಂದು ವೆರಿ ರಿಚ್ ಕಾರಿಂದ ಹಿಡಿತಾರೆ. ನನಗೆ ಇದರಲ್ಲಿ ಹಾಗಾದ್ರೆ ತುಂಬಾ ಶ್ರೀಮಂತರು ಯಾರು ಹಾಗಾದ್ರೆ? ಇಲ್ಲ ನಾವೇ ಶ್ರೀಮಂತರು. ಯಾಕಂದ್ರೆ ನಾವು ಹಾರ್ಲೆ ಡೇವಿಡ್ಸನ್ ಅಲ್ಲೆಲ್ಲ ಹಾಲ್ ಮಾರೋದು, ಸೊ ನಾವೇ ಕೊಲಾಬ್ರೇಷನ್ ಅಲ್ಲಿ ಏನು ವರ್ಕ್ ಮಾಡಲ್ಲ ಸರ್. ಅಲ್ಲ, ಬಿಟ್ಕೊಡ್ದಲ್ಲ. ನನಗೆ ಮದುವೆ ಆಗ್ತಿರೋ ತುಂಬಾ ರಿಚ್, ಬಟ್ ಫೋಟೋಗ್ರಾಫರ್ ಇದಕ್ಕಿಂತ ರಿಚ್. ಏನ್ ಸ್ಟೈಲ್ ಗುರು ಆ ಪ್ಯಾಂಟು. ಹಂಗೆ ಅಂತ ಫೋಟೋಗ್ರಾಫರ್ನ ಕರೆಸ್ಬೇಕಂದ್ರೆ ನಾವ್ ಇನ್ನಂಗಿರ್ಬೇಕು. ಅಲ್ಲ ಗೊತ್ತಾಯ್ತು, ಬಟ್ ತುಂಬಾ ರಿಚ್ ನನಗೆ ಫೋಟೋಗ್ರಾಫರ್ ಕಾಣಿಸ್ತಾನೆ ಇಲ್ಲಿ. ಬಟ್ ಈ ಕಾನ್ಸೆಪ್ಟ್ ಪ್ರೆಸೆಂಟೇಷನ್ ಚೆನ್ನಾಗಿತ್ತು ವಿನಾಯಕ್. ವೆರಿ 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 ಇಂಟ್ರೆಸ್ಟಿಂಗ್, ತುಂಬಾ ಚೆನ್ನಾಗಿತ್ತು. ಫ್ಯಾಂಟಾಸ್ಟಿಕ್. ಮೇಲಾಗಿ ನನಗಿಲ್ಲಿ ಫೋಟೋಗ್ರಾಫರ್ ಆಗಿ ಹೋಗ್ತೀರಿ ಅಂದರೆ ಸಿನಿಮಾದಲ್ಲಿ ನಾನು ಅದನ್ನ ನೋಡಿ ಎಂಜಾಯ್ ಮಾಡ್ತೀನಿ. ಬಟ್ ನನಗೆ ಕಾಣಿಸಿದ್ದು ಅವ್ರು ಮದುವೆ ಆಗ್ತಿರ್ತಾರೆ, ಅವ್ರ ಜೊತೆ ಸಪೋರ್ಟಿವ್ ಆಗಿ ಇವ್ರು ಇರ್ತಾರೆ. ಗುರು ಕಿರಣ್ ಅವ್ರದ್ದು ಮ್ಯೂಸಿಕ್ ಬೇರೆ. ನನಗೆ ಕೊಲ್ಲೆ ನನ್ನೇ ಗಣೇಶ್ ಅವರು ಅರಮನೆಯಲ್ಲಿ ಅಲ್ಲಿ ಫೋಟೋ ತೆಗಿತಾ ಇರ್ತಾರೆ. ಗುರು ಅಂದರೆ ಇದೆಲ್ಲವೂ ಚಮಕಾಗ್ಬೇಕು ಗುರು, ಒಂಥರ ಫ್ಯಾಂಟಸಿಯಾಗಿ ಜನ ಸ್ವೀಕರಿಸ್ಬೇಕು ಗುರು, ಏನೋ ಕಥೆಲಿ ಏನೋ ಆಗ್ಬೇಕು ಗುರು. ಈ ಥರದ ಕನೆಕ್ಟಿವಿಟಿ ಫ್ಯಾಕ್ಟರ್ನ ಆಡಿಯನ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇದಕ್ಕೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ? ನಿಮ್ಮ ಪರ್ಸ್ಪೆಕ್ಟಿವ್ ಆಡಿಯನ್ಸ್ ಲಿಂಕ್ ಮಾಡ್ತಾ ಹೋಗ್ತಾನೆ. ಕತೆ ಅಂತಲ್ಲ, ಜನರಲ್ ಆಗಿ ಕುತೂಹಲ ತುಂಬಾ ಇದೆ. ಯಾಕಂದ್ರೆ ಈ ಟ್ರೈಲರ್ನ ನನ್ನ ಯೂನಿವರ್ಸಿಟಿ ಫ್ರೆಂಡ್ಸ್ ಸುಮಾರು ಎಲ್ಲ ಜನ ಗೊತ್ತು. ಅಮೃತ ಕೊಡ್ತೀನಿ, ಮಿಲನ, ಕೃಷ್ಣ ಅವ್ರಿಗೆ, ಮತ್ತೆ ಅಲ್ಲ ಅಮೃತ ಅವ್ರು ಹಬ್ಬ ಅಂದಿರ್ತಾರೆ. ಅಮೃತ ಬಹಳ ಖುಷಿ ಗೊತ್ತು. ಇದೇ ರೆಸ್ಟೋರೆಂಟ್ ಬಂದಿದ್ರು, ಅವತ್ತು ತೋರಿಸಿದೆ. ಆಮೇಲೆ ಅವರೊಂದು ಇದರಲ್ಲಿ ನನಗೇನೋ
ಪಾಸಿಟಿವ್ ವೈಬ್ರೇಷನ್ಸ್ ಇದೆ, ಅದೇ ಎಲ್ಲ ಪಾಸಿಟಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಜನನು ಅದೇ ರೀತಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಐ ಥಿಂಕ್ ನಾವು ಏನೇ ಅನ್ಕೊಂಡ್ರು ಅವ್ರು ಕೊಡೋ ರಿಸಲ್ಟೇ ರಿಸಲ್ಟ್. ಸೊ ನಾವು ಜಸ್ಟ್ ಪ್ರೇ ಮಾಡ್ಬೋದು, ಹೋಪ್ ಮಾಡ್ಬೋದು ನಮ್ಮ ಸಿನಿಮಾ ಇಷ್ಟ ಆಗತ್ತೆ ಅಂತ. ಮಿಕ್ಕಿದ್ದು ಅವ್ರ ಮೇಲೆ ಬಿಟ್ಟಿರೋದು. ಪ್ರಯತ್ನ ಪಟ್ಟಿದ್ದೀವಿ, ಫಲ ಹೋಗ್ತದೆ. ತೇಜಸ್ವಿನಿ ತುಂಬಾ ಮದುವೆ ಅಟೆಂಡ್ ಆಗಿರ್ತಾರೆ, ಅಲ್ಲಿ ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡ್ತಿರ್ತಾರೆ. ಅಂದ್ರೆ ಈ ಫೋಟೋಗ್ರಾಫರ್ ಫೋಟೋ ತೆಗಿಬೇಕಾದ್ರೆ ಅಲ್ಲಿ ಏನೇ ಆದ್ರೂ ಅಲ್ಟಿಮೇಟ್ಲಿ ಫೋಟೋಗ್ರಾಫರ್ ಇಸ್ ದ ಮೇನ್ ಡೈರೆಕ್ಟರ್. ಅದು ನಿಜ. ನಾವು ಆತ ಹೇಳಿದಂತ ಆಂಗಲ್ಗೆ ಪೋಸ್ ಕೊಡಬೇಕಾಗುತ್ತೆ. ಈ ರಿಯಲ್ ಮತ್ತು ರೀಲ್ ಹೇಗೆ ಕನೆಕ್ಟ್ ಆಯ್ತು? ಆಕ್ಚುಲಿ ಮೋಸ್ಟ್ ಆಫ್ ದ ರಿಯಲ್ ಇನ್ಸಿಡೆಂಟ್ಸ್ ನ ಇಲ್ಲಿ ತರಕ್ ಟ್ರೈ ಮಾಡಿದ್ದಾರೆ ನಮ್ಮ ಫೋಟೋಗ್ರಾಫರ್ ಅವರು. ಮೇಕಪ್ ಆರ್ಟಿಸ್ಟ್ ಮತ್ತೆ ಫೋಟೋಗ್ರಾಫರ್ದು ಅಲ್ಲಿ ನಡೆಯುವಂತ ಒಂದು ಜುಗಲ್ಬಂದಿ ಇರ್ಬೋದು, ಕಾನ್ವರ್ಸೇಷನ್ ಇರ್ಬೋದು, ಮತ್ತೆ ಅವಳು ಒಂದಿಷ್ಟು ಕೊಲಾಬರೇಷನ್ ಇದೆ ಬಂದ್ ಮಾಡು ಅನ್ನೋದು, ಆಲ್ ದಿಸ್ ಇಸ್ ಹ್ಯಾಪನಿಂಗ್. ಅದೆಲ್ಲ ಮತ್ತೆ ರಿಯಲ್ ಆಕ್ಚುಲಿ ನಾವು ಆಲ್ಮೋಸ್ಟ್ ರಿಯಲ್ ಇನ್ಸಿಡೆಂಟ್ಸ್ ತಂದಿದ್ದೀವಿ. ಅಂಡ್ ನಾವು ಫೋಟೋಗ್ರಾಫರ್ಸ್ ಹೇಗೆ ಒಂದು ಬ್ರೈಡ್ ಮತ್ತೆ ಗ್ರೂಮ್ ನ ಪೋಸ್ ಮಾಡಿಸ್ತಾರೆ, ಅದು ಸ್ವಲ್ಪ ಒಂದು ಫನ್ನಿ ಆಗೂ ಇರುತ್ತೆ ಅಲ್ವಾ. ಸೊ ಅದನ್ನ ತರಕ್ ಟ್ರೈ ಮಾಡಿದೀವಿ. ರಿಯಲ್ ಇನ್ಸಿಡೆಂಟ್ಸ್ ನ ರೀಲಿಗೆ ತರಕ್ ಟ್ರೈ ಮಾಡಿದೀವಿ. ಮೇಲಾಗಿ ಫೋಟೋಗ್ರಾಫರ್ ತುಂಬಾ ಏನೋ ಹೇಳಿದಾಗ ಸಿಕ್ಕೊಳ್ತಾ ಇರ್ತಲ್ಲ. ಓ ತುಂಬಾನೇ. ಎಷ್ಟು ಹೇಳ್ತಾನೆ ಅವನು, ಪಾಪ. ಬೇಗ ಮೂಸ್ ಹೊಟ್ಟೆ ಹಸಿವಾಗಿದೆ. ಪಾಪ ಅವರು ಬಟ್ ಅದೇ ಹೇಳ್ತಾರಲ್ಲ, ತಾಳಿ ಕಟ್ಟೋ ಟೈಮ್ಗೆ ಅವರು ಇನ್ನೇನ್ ಕಟ್ಬೇಕು ಅನ್ನುವಾಗ ಇವ್ರು ಲೈಕ್ ಅಯ್ಯೋ ಅಂತ. ಬಟ್ ಏನ್ ಗೊತ್ತಾ, ಆಮೇಲೆ ಆ ಮೆಮೊರಿನೇ ಯೂಸ್ ಆಗೋದು. ಅಂದ್ರೆ ಆ ಟೈಮ್ಗೆ ಕರೆಂಟ್ ಹೋಗ್ಬಿಟ್ಟಿತ್ತು. ಆಮೇಲೆ ಅವ್ನು ತಾಳಿ ಕಟ್ಟುವ ಶುಭ ವೇಳೆ. ಕರೆಂಟ್ ಪವರ್ ಆಫ್. ಆಮೇಲೆ ಮತ್ತೆ ಜನರೇಟರ್ ಆನ್ ಆಗಿ ಒಂದು 2 ಮಿನಿಟ್ಸ್ ಬೇಕಾದ್ರೂ ಕಟ್ಟಿ. ಆಮೇಲೆ ಅಲ್ಲಲ್ಲ, ಬ್ರೇಕ್ ಕಟ್ಟಿದ್ರು, ಕರೆಂಟ್ ಹೋದಾಗ ಕಟ್ಟಿಲ್ಲ. ವಿನಾಯಕ್ ಸರ್, ತಾಳಿ ಕಟ್ಟೋ ಪವರ್ ಆಫ್ ಅನ್ನೋದನ್ನ ಖುಷಿ ರವಿ ಎಷ್ಟು ಚೆನ್ನಾಗಿ ಪವರ್ ಆಫ್ ಅಂದ್ರು. ಜಸ್ಟ್ ಇಮ್ಯಾಜಿನ್. ಅಯ್ಯೋ ಅಲ್ಲ, ಆ ಪವರ್ ಆಫ್ ಅನ್ನೋ ಆ ಸ್ಲ್ಯಾಂಗ್ ಅಲ್ಲಿ ಏನೋ ಗಾಢವಾದ ಅರ್ಥ ಇದೆ. ನನಗೆ ಗೊತ್ತಿಲ್ಲಪ್ಪ. ನೀವ್ ತಿಳ್ಕೊಂಡಂಗೆ. ಅಂದ್ರೆ ಎಲ್ಲವೂ ಒಂದು ಸಿನಿಮಾದ ಕಾಂಟೆಂಟ್ ಅಲ್ಟಿಮೇಟ್ಲಿ ರಿಲೀಸ್ ಟೈಮಲ್ಲಿ, ರಿಲೀಸ್ ಆದ್ಮೇಲೆ ಜನರಿಗೆ ಕನೆಕ್ಟ್ ಆಗಬೇಕು ಅಂದ್ರೆ ಈಗ ಸಣ್ಣ ಸಣ್ಣ ಎಲಿಮೆಂಟ್ಸ್ಗಳು ಕೂಡ ಈ ನಿನ್ನ ಸಿನಿಮಾ ನೋಡಿದ ಮೋಸ್ಟ್ಲಿ ತುಂಬಾ ಜನ ಫೋಟೋಗ್ರಾಫರ್ಸ್ ಲಿಖಿತ್ ವಿನಾಯಕ್ ನನಗೆ ಹೇಳಿದ್ರೆ ನನ್ನ ಕತೆ ಕಲ್ತ್ಬಿಟ್ರ ಅಂತ. ಆತ ಆಗ್ಬೋದು ಸರ್. ಅಲ್ವಾ? ಹಂಗಾದ್ರೆ ನಾವ್ ಗೆದ್ದಂಗೆ. ನಾವು ಗೆದ್ದಂಗೆ. ವೆರಿ ನೈಸ್. ಮೇಲಾಗಿ ಈಗಿನ ಆಡಿಯನ್ಸ್ ಕೂಡ ಎಲ್ಲ ಭಾಷೆ ಸಿನಿಮಾ ನೋಡ್ತೇನೆ. ನಿಮ್ಗೆ ಗೊತ್ತು, ಒಂದು ಸಿನಿಮಾ ಇಷ್ಟ ಆಗ್ಬೇಕಂದ್ರೆ ಅವನಿಗೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗಬೇಕು. ಅದು ಸಾಂಗ್ಸ್ ಮೂಲಕನೋ, ಕತೆ ಮೂಲಕನೋ, ಕ್ಯಾರೆಕ್ಟರ್, ಅಥವಾ ಡೈಲಾಗ್ಸ್ ಮೂಲಕನೋ, ಪಾತ್ರಗಳ ಮೂಲಕನೋ. ಇಲ್ಲಿ ಫುಲ್ ಮೀಲ್ಸ್ ಅನ್ನೋದನ್ನ ನಾನು ಒಂದು ಸ್ವಲ್ಪ ಒಂಚೂರು ಇನ್ಸ್ಪೈರಿಂಗ್ ಪಾಯಿಂಟ್ ಅಲ್ಲಿ ನಾನು ಒಂದಷ್ಟು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಫುಲ್ ಮೀಲ್ಸ್ ಪಾಯಿಂಟ್ ಆಫ್ ವ್ಯೂ ತಗೊಂಡು ಹೋಗಿದ್ದೀನಿ. ಫಾರ್ ಎಕ್ಸಾಂಪಲ್, ಶಿವಣ್ಣಂದು ರಣರಂಗ ಸಿನಿಮಾದಲ್ಲಿ ಜಗವೇ ಒಂದು ರಣರಂಗ ಇರಲಿ ನಿನ್ನ ಜೊತೆ ಸಂಘ ಅಂತ, ಇದು ಹೇಗೆ ಕನೆಕ್ಟ್ ಆಗುತ್ತೆ? ಫುಲ್ ಮೀಲ್ಸ್ ಸಿನಿಮಾನ ಮಾಡಿ ಎಸ್ ಇಂಡಸ್ಟ್ರಿ ಒಂದು ರಣರಂಗ, ನಾನು ಫೈಟ್ ಮಾಡಬೇಕು, ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಇಂಡಸ್ಟ್ರಿ ಒಂದು ರಣರಂಗ, ನೀವೆಲ್ಲರೂ ಸೋಲ್ಜರ್ಸ್ ಕಡೆ ಫೈಟ್ ಮಾಡ್ತಾ ಹೋಗ್ತೀರಾ. ಫುಲ್ ಮೀಲ್ಸ್ ಮೂಲಕ ಹೇಗೆ ತಯಾರಾಗಿದ್ದೀರಿ ನೀವು? ಫುಲ್ ಮೀಲ್ ಇನ್ಸ್ಪೈರಿಂಗ್ ಪಾಯಿಂಟ್ ಆಫ್ ವ್ಯೂ ನಂಗೆ ಬೇಕು, ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಸಿನಿಮಾ ಕನೆಕ್ಟ್ ಮಾಡಿ, ರಣರಂಗ ಎರಡು ಕನೆಕ್ಟ್ ಮಾಡಿ. ಕ್ಯಾರೆಕ್ಟರೈಸೇಷನ್, ಎಸ್, ಸಿನಿಮಾದ ಕ್ಯಾರೆಕ್ಟರೈಸೇಷನ್ ಐ ಥಿಂಕ್ ಎಲ್ಲರೂ ಎಲ್ಲ ಇದನ್ನೇ ನಿರೀಕ್ಷೆ ಮಾಡಿದ್ದೀನಿ. ಹೀರೋ ಕ್ಯಾರೆಕ್ಟರೈಸೇಷನ್ ಏನಿದೆ, ಯೂಶ್ವಲಿ ನಾವು ಪ್ರಾಕ್ಸಿ ಅಲ್ಲ, ಯಾವ ನಾವು ಮೇನ್ ಪಾತ್ರ ಏನಿರುತ್ತೆ ಅದು ಆಡಿಯನ್ಸ್. ಸೊ ಆ ಎನರ್ಜಿ ಮೇನ್ ಕ್ಯಾರೆಕ್ಟರಲ್ಲಿ ವಿನಾಯಕ್ ಬರ್ತಿದ್ದಾರೆ. ಸೊ ಡೆಫಿನೆಟ್ಲಿ ಎಲ್ಲರೂ ಕನೆಕ್ಟ್ ಆಗುತ್ತೆ. ಅಲ್ಲ, ಮಲ್ಟಿಪಲ್ ಪಾಯಿಂಟ್ ಆಫ್ ವ್ಯೂ. ಫಾರ್ ಎಕ್ಸಾಂಪಲ್ ಕ್ಲಾಸ್ ಅವ್ರಿಗೂ ಕನೆಕ್ಟ್ ಆಗುತ್ತೆ, ಕಾಲೇಜಲ್ಲಿ ಹೋಗ್ತಾರೋರ್ಗೂ ಕನೆಕ್ಟ್ ಆಗುತ್ತೆ. ಸ್ಟ್ರಗಲ್ ಜೀವನದಲ್ಲಿ ಪ್ರೊಫೆಷನಲಿ ಎಲ್ಲರಿಗೂ ಪ್ರತಿದಿನ ಸ್ಟ್ರಗಲ್. ಸೊ ಅವ್ರಿಗೂ ಕನೆಕ್ಟ್ ಆಗುತ್ತೆ, ಸಕ್ಸಸ್ಫುಲ್ ಆಗಿರೋರ್ಗೂ ಕನೆಕ್ಟ್ ಆಗುತ್ತೆ. ಸೂಪರ್. ಅಂದರೆ ನಾನು ಯಾಕೆ ಕರೆಕ್ಟ್ ಮಾಡಿದ್ರೆ, ಇಂಡಸ್ಟ್ರಿಯಲ್ಲಿರುವಂಥ ಪ್ರತಿಯೊಬ್ಬರೂ ಏನೆಲ್ಲ ಮಾಡ್ತಾರೆ, ಒಂದು ಫೈನಲ್ ಡೆಸ್ಟಿನೇಷನ್ ಪಾಯಿಂಟಿಗೆ ರೀಚ್ ಆಗಿ ಟ್ರೈ ಮಾಡ್ತಿರ್ತಾರೆ. ನಾನು ಲಿಖಿತ್ ಬೇಕು ಅಂತ ಅದೇ ಪಾಯಿಂಟ್ ಕೇಳಿದ್ದೀನಿ ನಾನು, ರಣರಂಗ ಅಂತ ಪಾಯಿಂಟ್ನ. ಖುಷಿ ರವಿಗೆ ಏನಾಗಲಿ ಮುಂದೆ ಸಾಗುನಿ ಅಲ್ವಾ? ಪ್ರತಿ ಸಿನಿಮಾನು ಅಷ್ಟೇ ಖುಷಿಯಿಂದ ಮಾಡ್ತಾರೆ. ಅಂದರೆ ಪ್ರಮೋಷನ್ ಮಾಡುವಾಗ ಈ ಸಿನಿಮಾ ರೀಚ್ ಆಗಬೇಕು, ಡೈರೆಕ್ಟ್ರಿ ಒಳ್ಳೇದಾಗಬೇಕು ಅಲ್ವಾ? ಇದು ಇನ್ನೂ ಒಂದು ಸಾಕಷ್ಟು ಸರ್. ಇನ್ನು ನಾನು ಎಷ್ಟು ಸಿನಿಮಾ ಮಾಡ್ತೀನೋ ಅಲ್ಲಿ ಆ ಸಿನಿಮಾಗಳಲ್ಲೂ ನನ್ನ ಎನರ್ಜಿ ಹಿಂಗೆ ಇರುತ್ತೆ, ನನ್ನ ಸಪೋರ್ಟ್ ಹಿಂಗೆ ಇರುತ್ತೆ. ಯಾಕಂದ್ರೆ ಸಿನಿಮಾ ಗೆಲ್ಬೇಕು ಅಲ್ಟಿಮೇಟ್ಲಿ. ಏನೇ ಆದರೂ ಮುಂದೆ ಸಾಗು ಮುಂದೆ ಹೋಗ್ತಾ ಇರಬೇಕು. ತೇಜಸ್ವಿನಿಗೆ ಮಿಂಚಾಗಿ ನೀನು ಬರಲು ಲಿಖಿತ್ ಲೈಫಲ್ಲಿ ಅಲ್ವಾ? ಮಿಂಚು ಹುಡುಕ್ತಾರ, ಅವ್ರೇನು ಡೈಲಾಗ್ ಹೊಡಿತಾರಲ್ಲ, ನೀನು ನಿಮ್ಮ ಹುಡುಗನ್ನ ಹೆಂಗ್ ಬಿಡಿಸ್ಕೋ, ಏನೋ ಡೈಲಾಗ್ ಇದೆ, ಸಾರಿ ಅದು ನಂಗೆ ಬರೋದಿಲ್ಲ, ಹೇಗೆ ಉಳಿಸ್ಕೋತೀಯ ನೋಡೋಣ ನೋಡೋಣ ಅಂತ.
ಮಿಂಚುಳಿತಾರ. ಪರ್ಸ್ನಲಿ ನನಗೆ ಪ್ರೀತಿ ಇಸ್ ಅಬೌವ್ ಎವ್ರಿಥಿಂಗ್. ಅಂದ್ರೆ ಲವ್ ಅನ್ನೋದು ಎಲ್ಲದಕ್ಕಿಂತ ಮೇಲೆ ಈ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಅವಳಿಗೆ ಪ್ರೀತಿನೇ ಎಲ್ಲ, ಪ್ರೀತಿಗೆ ಪ್ರೀತಿನೇ ಎಲ್ಲ. ಸೊ ನೀವು ಹೇಳಿದ್ದು ಮಿಂಚಾಗಿ ಬರುತ್ತೆ ಅಂತಲ್ವಾ, ಸೊ ಅವಳ ಪ್ರೀತಿನ ಉಳಿಸ್ಕೊಂಡು ಮುಂದೆ ಸಾಗ್ತಾಳೆ ಅಂತ ಅನ್ಕೋತೀನಿ ಅಷ್ಟೇ ಸರ್. ವಿನಾಯಕ್ ಸರ್, ಔಟ್ಪುಟ್ ರೆಡಿ ಆದ್ಮೇಲೆ ನೀವು ಅಂದ್ಕೊಂಡಂತ ಸಿನಿಮಾ ನೀವು ಆಲ್ರೆಡಿ ನೋಡಿರ್ತೀರ, ಪ್ರಿವ್ಯೂಗಳಲ್ಲಿ ನೋಡಿರ್ತೀರ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೋಡೋದು? ಸರ್ ನಾವು ಬರ್ದಿದ್ದೇ ಇತ್ತು ಸರ್, ಅದೊಂದು ಖುಷಿ. ನಾವು ಬರ್ದಿದ್ದು ನಾವು ಡಿಸ್ಕಸ್ ಮಾಡಿದ್ದಲ್ಲಿ ಕಾಣಿಸ್ತಾ ಇತ್ತು. ನೈಸ್. ಆಮೇಲೆ ಆ ಮ್ಯೂಸಿಕ್ಕು ಇದೆಲ್ಲ ಆದ್ಮೇಲೆ ತುಂಬ ಎನರ್ಜಿ ಆಯಿತು. ನಾವು ಸ್ಟೇಜಸ್ ನೋಡ್ತಾ ನಾನು ಡೆಬ್ಯೂ ಡೈರೆಕ್ಟರ್ ಆಗಿರೋದ್ರಿಂದ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊತ ಹೋದೆ. ಅಂದರೆ ಡಬ್ಬಿಂಗ್ ಆದಮೇಲೆ ಒಂಥರ ಕಾಣಿಸ್ತಾ ಇತ್ತು, ಮ್ಯೂಸಿಕ್ ಆದಮೇಲೆ ಒಂಥರ ಕಾಣಿಸ್ತಾ ಇತ್ತು, SFX ಆದಮೇಲೆ ಒಂಥರ ಕಾಣಿಸ್ತಾ ಇತ್ತು. ಈಗ ಮಿಕ್ಸಿಂಗ್ ಆಗ್ತಾ ಇದೆ, ಮಿಕ್ಸಿಂಗ್ ಹೇಳಿದೆ. ಆ ಮಿಕ್ಸಿಂಗ್ ಆದಮೇಲೂ ಅದರದ್ದು ನೆಕ್ಸ್ಟು ಅದೊಂದು ಕಾಣಿಸುತ್ತಲ್ಲ ಸರ್, ಫೈನಲ್ ಪ್ರಾಡಕ್ಟು ಅದು ಇನ್ನೂ ಅದ್ಭುತವಾಗಿ ಬಂದಿದೆ ಸರ್. ಓಕೆ ಓಕೆ. ನಾವೆಲ್ಲರೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಆಗಿರೋದ್ರಿಂದ ಫುಲ್ ಮೀಲ್ ಸಿನಿಮಾನ ಅಪ್ಪಣ್ಣ ಇದ್ದಿದ್ರೆ 100% ದೊಡ್ಡ ಮಟ್ಟದ ಪ್ರಮೋಷನ್ ಮಾಡ್ತಾ ಇದ್ರು. ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಸಪೋಸ್ ಈ ಕಾಂಟೆಂಟ್ ಅನ್ನ ಅವ್ರಿಗೆ ತೋರಿಸಿದ್ರೆ ಅವರಿಂದ ಹೇಗೆ ರಿಯಾಕ್ಷನ್ ಬರ್ತಿತ್ತು, ಇದನ್ನ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಡಿಸ್ಕಸ್ ಮಾಡೋಣ. ಲಿಖಿತ್ ನಿಮಗೆ ಶುರು ಮಾಡ್ತೀನಿ. ನಿಮ್ಮ ಟ್ರೈಲರ್ ನೋಡಿದ್ರು ಅಪ್ಪಣ್ಣ, ನಿಮ್ಗೆ ಗೊತ್ತಾಗುತ್ತೆ ಅವರ ಮನಸ್ಥಿತಿ ಗೊತ್ತು ನಿಮಗೆ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಗೊತ್ತು. ಆಕ್ಚುಲಿ ಫಸ್ಟ್ ಪ್ರಿವ್ಯೂ ಅವರೇ ಆಗಿರೋದು. ಪ್ರತಿ ಸಲ ನಾನು ಮೀಟ್ ಮಾಡಬೇಕು ಅಷ್ಟೇ ಅಬ್ಬಾಬಾದು ಅವ್ರಿಗೆ ತೋರಿಸ್ತಾ ಇದೆ ಕಂಟೆಂಟ್ಸು, ಅಥವಾ ಫ್ಯಾಮಿಲಿ ಪ್ಯಾಕ್ ತೋರಿಸ್ತಾ ಇದೆ. ಆಮೇಲೆ ಅವ್ರಿಗೆ ವಿಶೇಷವಾದಂಥ ಗುಣ ಏನಂದ್ರೆ ನೋಡಿ ನಮ್ಗೆ ಅಲ್ಲಿ ಸಜೆಷನ್ ಕೊಡ್ತಾರೆ. ಆಮೇಲೆ ಒಂದು 2-3 ದಿನ ಆದ್ಮೇಲೆ ಅವ್ರಿಗೆ ಏನೋ ಥಾಟ್ ಬಂದ್ರೆ ಒಂದು ವಾಯ್ಸ್ ನೋಟ್ ಕಳಿಸ್ತಾರೆ. ಸೊ ಅದನ್ನೆಲ್ಲ ಮಾಡಿರೋರು ಆ್ಯಂಡ್ ಡೆಫಿನೆಟ್ ಆಗಿ ಎಂಜಾಯ್ ಮಾಡಿರೋರು. ಮೇ ಬಿ ಅವರೇ ಪ್ರೆಸೆಂಟ್ ಮಾಡಿರೋರು ಅದು ಆಗಿರ್ಬೋದು, ಅದ್ರ ಜೊತೆಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಮೇ ಬಿ ಬೆಳಗ್ಗೆ ಇಲ್ಲ ಇವತ್ತು ಇಲ್ಲ ನಿಂಗೆ ಮುಟ್ಟಿ ಹಿಂಗೆ ಕೆಣ್ಣೆ ಮುಟ್ಟಿ ಅಲ್ವಾ, ಬೆಳಗ್ಗೆ ಅವ್ರ ಜೊತೆ ಆ ಒಂದು ಟ್ರಾವೆಲ್ ಮಾಡಿದಂಥವ್ರು ಅದನ್ನ ಫೀಲ್ ಮಾಡ್ತೀವಿ ನಾವು. ಖುಷಿ ರವಿ ಕಣ್ಣಲ್ಲಿ ಒಂದು ಸಣ್ಣ ಎಮೋಷನ್ ಕಾಣಿದೆ ನನಗೆ. ಇಲ್ಲ, ಐ ಜಸ್ಟ್ ರಿಮೆಂಬರ್ಡ್, ನಾನು ಒಂದು ಮುಹೂರ್ತಕ್ಕೆ, ನನ್ನ ಸಿನಿಮಾ ಮುಹೂರ್ತಕ್ಕೆ ಅವ್ರು ಬಂದಿದ್ರು ಕ್ಲಾಪ್ ಮಾಡೋದಕ್ಕೆ. ಸೊ ನಾನು ಸುಮ್ಮನೆ ಆಗತ್ತಾನೆ ದಿಯಾ ಮುಗಿಸಿ ಲಾಕ್ಡೌನ್ ಮುಗ್ದಿತ್ತು, ಅವಾಗ ಜಸ್ಟ್ ಮುಗ್ದಿತ್ತು. ಐ ವಾಸ್ ಸ್ಟ್ಯಾಂಡಿಂಗ್ ಇನ್ ಅ ಕಾರ್ನರ್, ಹಿಂಗೆ ನಿಂತ್ಕೊಂಡು ಅವ್ರ ಮುಂದೆ ಮುಂದೆ ಹಿಂಗೆ ಪಾಸ್ ಆದ್ರು, ನಾನು ಹಿಂಗೆ ನೋಡ್ತಾ ಇದ್ದೆ. ಅವ್ರು ಪಾಸ್ ಆದ್ರು ವಾಪಸ್ ಬಂದ್ಬಿಟ್ಟು ಹೇ ದಿಯಾ ಅಂದ್ರು. ದಟ್ ವಾಸ್ ಲೈಕ್ ಅ ವೆರಿ ನೈಸ್ ಮೊಮೆಂಟ್. ಅಂದರೆ ನನ್ನ ಲೈಫಲ್ಲೇ ಅವ್ರನ್ನ ಇನ್ ಪರ್ಸನ್ ಹಂಗೆ ನೋಡೇ ಇರಲಿಲ್ಲ, ಒಂದ್ಸತಿನೂ ನೋಡಿರಲಿಲ್ಲ. ಬರೀ ಟಿ ವಿಯಲ್ಲಿ ಅಥವಾ ಎಲ್ಲರ ನೋಡಿದ್ದಷ್ಟೇ. ಅಲ್ಲಿ ಅಷ್ಟು ಹತ್ರದಿಂದ ಆಮೇಲೆ ಅವ್ರು ನನ್ನ ಕ್ಯಾರೆಕ್ಟರ್ ಕೂಗಿ ಹೇಳಿದ್ರಲ್ಲ, ಅವಾಗಲೇ ನಂಗೆ ಅನಿಸ್ತು ಓಕೆ ಫೈನ್, ನಾನು ಸಾರ್ಥಕ ಆಯಿತು ನನಗೆ ಅಂತ. ನಾನು ಲಿಖಿತಿಗೆ ಮಾತಾಡ್ಬೇಕಾದ್ರೆ ನಾನು ನಿಮ್ಮ ಕಣ್ಣು ಅಬ್ಸರ್ವ್ ಮಾಡ್ತಾ ಇದ್ದೆ. ಕಣ್ಣಲ್ಲಿ ಒಂದು ಅಂದ್ರೆ ಆ ಪ್ರೀತಿ ತುಂಬಿದ ಎಮೋಷನ್ಸು ತುಂಬಾ ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ರು ಅಲ್ವಾ. ದಿಯಾ ನೋಡಿ, ದಿಯಾ ಅಂದಾಗ ಅಂದ್ರೆ ಕೆಲವೊಂದು ಸಿನಿಮಾಗಳು ಕೆಲವೊಂದು ಪಾತ್ರಗಳು ಮಾಸ್ಟರ್ ಪೀಸ್ ಅನ್ನೋದು ಅವಾಗವಾಗ ದೇವರು ಪ್ರೂವ್ ಮಾಡ್ತಾ ಹೋಗ್ತಾನೆ ಕೆಲವೊಂದು ವ್ಯಕ್ತಿಗಳ ಮೂಲಕ. ಎಸ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಫುಲ್ ಮೀಲ್ಸ್ ಅಪೋಣ ನೋಡಿದ್ರೆ ಅಂದ್ರೆ ಸುಮ್ಮನೆ ಮುಂದಕ್ಕೆ ಹೇಳೋದಾದ್ರೆ ಖುಷಿಯಾಗಿ ಇನ್ನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು. ಅದು ಆಕ್ಚುಲಿ ನನ್ಗೊಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ ಮಡಿಕೇರಿಗೆ ಬಂದಿದ್ರು ಅವರು ಪುನೀತ್ ಸರ್. ಸೊ ನಮ್ಮ ಮನೆ ಹತ್ರ ನಮ್ಗೆ ಗೊತ್ತಿರೋರು ಒಬ್ರು ಹೇಳಿದ್ರು, ನೀವು ಒಂದ್ಸತಿ ನನಗೆ ತುಂಬಾ ಆಸೆ ಇತ್ತು ನನಗೆ ಅವ್ರ ಜೊತೆ ಒಂದು ಕೆಲಸ ಮಾಡಬೇಕು, ಅಲ್ಲದೆ ಅಕಸ್ಮಾತ್ ಅವ್ರ ಜೊತೆ ಸಿಕ್ಕಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರ್ಕೆಲ್ಲಾದ್ರೂ ಏನೋ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ನಾನು ಅವ್ರ ಗೈಡೆನ್ಸ್ ಅಲ್ಲಿ ಅಂತ. ಸೊ ಅವ್ರೇನಂದಿದ್ರು ಮೀಟ್ ಮಾಡು ಅವ್ರನ್ನ ಒಂದ್ಸತಿ, ಹಲೋ ಅನ್ನು ಬಂದಿದ್ದಾರೆ, ಅವ್ರಿಗೆ ಕಾಫಿ ಇಲ್ಲಿ ತುಂಬಾ ಇಷ್ಟ, ಬರ್ತಾರೆ ಅನ್ನಿ. ಸೊ ನಾನು ಮುಂಚೆನೆ ಹೋಗಲ್ಲಿ ಕೂತಿದ್ದೆ. ನಾನೇನು ಹೀರೋಯಿನ್ ಅವ್ರ ತರ ರೆಡಿ ಆಗಿಲ್ಲ, ನಾರ್ಮಲ್ ಆಗಿ ನಮ್ಮ ಮನೇಲಿ ಹಂಗೆ ಹೋಗೋದು. ಅವ್ರು ದೂರದಿಂದ ಬಂದ್ರು, ಐ ಡೋಂಟ್ ನೋ ಹೌ ಹಿ ರೆಕಗ್ನೈಸ್ಡ್. ನಾನು ಏನು ದೊಡ್ಡ ಕೆಲಸನೇ ಮಾಡಲಿಲ್ಲ, ಅಲ್ಲಿ ದೂರದಿಂದ ಓ ನೀವೇ ಅಲ್ವಾ ತೇಜಸ್ವಿನಿ ಅವ್ರು ಹೇಳಿದ್ರು. ಐ ವಾಸ್ ಲೈಕ್ ಒಂದು ಸ್ಟಾರ್, ಅಷ್ಟು ಹಂಬಲ್ ಆಗಿ ಬಂದು ಓಕೆ ಅಂತ ಒಂದು 2 ನಿಮಿಷ ಮಾತಾಡಿ ಆಮೇಲೆ ಹೋಗಿದ್ರು. ಸೊ ಅದು ನನ್ನ ಇಂಟ್ರಾಕ್ಷನ್ ಅಪ್ಪು ಸರ್ ಜೊತೆ. ಆ್ಯಂಡ್ ನಾನು ಕೇಳಿದ್ದೀನಿ ತುಂಬ, ಲೈಕ್ ಈಗ ಚಿನ್ನಿ ಪ್ರಕಾಶ್ ಮಾಸ್ಟರ್ ಕ್ಲೋಸ್ ಇದ್ದಿದ್ದರಿಂದ ಅವ್ರು ಹೇಳ್ತಿದ್ರು ಅವ್ರು ಹೇಗೆ ಅಂತ ಕೂತು ಎಲ್ಲರ ಜೊತೆ ಊಟ ಮಾಡಿಸೋದಾಗ್ಲಿ, ಎಲ್ರಿಗೂ ಸರ್ವ್ ಮಾಡಿ ಅವರು ತಿನ್ನಬೇಕು ನೀವೆಲ್ಲ ಅಂತ, ಆ ಥರ ಅವರು ಒಂದು ಈಸ್ ಫುಡಿ ಅಂತಾರಲ್ಲ. ಸೊ ಈ ಎಕ್ಸ್ಪೀರಿಯನ್ಸ್ ಇದೆ. ಸೊ ಐ ಥಿಂಕ್ ನಮ್ಮ ಫುಲ್ ಮೀಲ್ಸ್ ನೋಡಿದ್ರೆ ಫಸ್ಟ್ ಅವರು ಫುಡ್ ಬಗ್ಗೆ ಯೋಚನೆ ಮಾಡ್ತಿದ್ರು ಅನ್ಸುತ್ತೆ, ಆಮೇಲೆ ಎಲ್ರೂ ಒಂದ್ಸತಿ ಕೂರಿಸಿ ಎಲ್ಲರನ್ನೂ ಊಟ ಮಾಡಿಸಿ ಆಮೇಲೆ ಮಾತಾಡ್ತಿದ್ರು ಅನ್ಸುತ್ತೆ ಎಲ್ಲರನ್ನೆಲ್ಲ. ನಾನು ಯಾಕೆ ಅಪ್ಪೋಣನ ಬಗ್ಗೆ ಮಾತಾಡಿದ್ರೆ ತುಂಬಾ ಕನೆಕ್ಟಿವಿಟಿ ಫ್ಯಾಕ್ಟರ್ ಅಂತ ಒಬ್ಬ ವ್ಯಕ್ತಿ, ಒಬ್ಬ ನಟನ ಒಬ್ಬ ವ್ಯಕ್ತಿ ಲಿಖಿತ್ ನನಗೆ ಗೊತ್ತು. ಹಾಗಾಗಿ PRK ಅಂದ್ರೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಅಶ್ವಿನಿ ಅಕ್ಕ ಅಂದ್ರೆ ಇಡೀ ದೊಡ್ಡ ಮನೆ ಅಂದ್ರೆ ಎಷ್ಟು ಜನ ಅವ್ರನ್ನ ಪ್ರೀತಿಸ್ತಾರೋ ಸಂಭ್ರಮಿಸ್ತಾರೋ, ಒಂದಷ್ಟು ಜನ ತುಂಬಾ ಆಪ್ತವಾಗ್ತಾರೆ. ಆ ಆಪ್ತವಾಗುವಂತ ಲಿಸ್ಟಲ್ಲಿ ಲಿಖಿತ್ ಇದ್ದಾನೆ ಅಂತ ನಾನು ಅದನ್ನ ಪ್ರಸ್ತಾಪ ಮಾಡಿದೆ.
ನಿಮ್ಮ ತಂಡಕ್ಕೆ ಅಪ್ಪಣ್ಣನ ಆಶೀರ್ವಾದ ಸದಾ ಇರಬೇಕು. Thank you ಮೇಲಾಗಿ so much. ಪವರ್ ನಿಮ್ಗೆ ಜನರೇಟ್ ಆಗ್ತಾ ಇರಬೇಕು. ನವೆಂಬರ್ 21ಕ್ಕೆ ರಾಜ್ಯಾದ್ಯಂತ ಬರ್ತಾ ಇದ್ರಿ. ಎಸ್, ಫುಲ್ ಪವರ್. ನವೆಂಬರ್ 21ಕ್ಕೆ ಬರ್ತಾ ಇದ್ರಿ. ಲಿಖಿತ್ ಆಡಿಯನ್ಸ್ ಏನು ಇಷ್ಟಪಡ್ತೀರಿ? ಖಂಡಿತವಾಗ್ಲೂ ಸಿನಿಮಾ ನೋಡೋದ್ರೆ ಇಷ್ಟಪಡ್ತೀರಾ, ಒಂದು ಅವಕಾಶ ಕೊಡಿ, ಒಂದು ಸಿನಿಮಾ ನೋಡಿ. So sweet. Yes, Tejaswini. ತುಂಬಾನೇ ಇಷ್ಟಪಟ್ಟು ಪ್ರೀತಿಯಿಂದ ಎಲ್ಲರೂ ಕೆಲಸ ಮಾಡಿದ್ದೀವಿ, ಕಷ್ಟಪಟ್ಟು ಮಾಡಿದ್ದೀವಿ. ಆ್ಯಂಡ್ ನವಂಬರ್ 21ಗೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. Yes, ಖುಷಿಯಾಗಿ. ಸೊ ತುಂಬ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಕಾಂಟೆಂಟ್ ಫುಲ್ ಮೀಲ್ಸ್ ಅಂದಿದ ತಕ್ಷಣ ಎಲ್ಲರೂ ಊಟದ ಬಗ್ಗೆ ಥಿಂಕ್ ಮಾಡ್ತಾರೆ, ಬಟ್ ಇದು ಊಟದ ಬಗ್ಗೆ ಅಲ್ಲ, ಎಮೋಷನ್ಸ್ ಬಗ್ಗೆ, ಭಾವನೆಗಳ ಫುಲ್ ಮೀಲ್ಸ್ ಇದು. ಸೊ ಪ್ರತಿಯೊಂದು ಎಮೋಷನ್ಸು, ಪ್ರತಿಯೊಂದು ರಿಲೇಷನ್ಶಿಪ್ ಮೇಲೆ ಇರೋ ವ್ಯಾಲ್ಯೂಸು, ಇದೆಲ್ಲದನ್ನು ಫುಲ್ ಮೀಲ್ಸ್ ಇಲ್ಲಿ ನೀವು ನೋಡ್ಬೋದು. ಸೊ ನವೆಂಬರ್ 21ನೇ ತಾರೀಕು ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಸಿನಿಮಾನ ಟಿವಿಯಲ್ಲಿ ಬರೋವರೆಗೂ ಕಾಯ್ಬೇಡಿ, ಥಿಯೇಟ್ರಿಗೆ ಹೋಗಿ. Super. Next, ನೀವು? ಒಂದೊಳ್ಳೆ ಟ್ರಯಾಂಗುಲರ್ ಲವ್ ಸ್ಟೋರಿ ಇರೋದು ಮತ್ತು ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಫುಲ್ ಮೀಲ್ಸು ನವೆಂಬರ್ 21ಕ್ಕೆ ತುಂಬ ಸಿನಿಮಾ ಬರ್ತಾ ಇದ್ದಾವೆ. ಆದರೆ ಶುಕ್ರವಾರ 10:30 ಟಿಕೆಟ್ ನಮ್ಮದೇ ಆಗಿದೆ. ಲಿಖಿತ್, ಆಮೇಲೆ ಎಲ್ಲ ಸಿನಿಮಾ ಒಳ್ಳೆ ಪ್ರಮೋಷನಲ್ ಪಾಯಿಂಟ್ ಇಂದ ಎಂಡ್ ಮಾಡಿದ್ರು ಅಲ್ವಾ? Very nice. ಮೇಲಾಗಿ ನಿಮ್ಮೆಲ್ಲರ ಇಲ್ಲ, ಆಕ್ಚುಲಿ ಪವರ್ ಆಫ್ ಆಗಿಲ್ಲ, ಪವರ್ ಆನ್ ಇದೆ, ಪವರ್ ಫುಲ್, ಬಿಕಾಸ್ ಪವರ್ ಸ್ಟಾರ್ ಬಂದೋದ್ರಲ್ಲ ಒಂದ್ಸಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ವಿನಾಯಕ್, ಥ್ಯಾಂಕ್ ಯು ಸೋ ಮಚ್ ಖುಷಿ, ಥ್ಯಾಂಕ್ ಯು ಸೋ ಮಚ್ ಲಿಖಿತ್. Thank you, sir. Thank you, sir. ಮೇಲಾಗಿ ನಿಮ್ಮ ಪ್ರತಿ ಹೆಜ್ಜೆನೂ ತುಂಬ ಇನ್ಸ್ಪೈರಿಂಗ್ ಆಗಿರಲಿ. ಏನೇ ಆದರೂ ಮುಂದೆ ಸಾಗ್ರಿ. ಫುಲ್ ಮೀಲ್ಸ್ ನಂತರ ನೀವು ಮಾಡುವಂಥ ಪ್ರತಿ ಪ್ರಾಜೆಕ್ಟ್ಗೂ ಕನ್ನಡದ ಎಲ್ಲ ಅಭಿಮಾನಿಗಳು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡಲಿ ಅಂತ ತುಂಬ ಒಳ್ಳೆ ಮನಸ್ಸಲ್ಲಿ ಕೇಳ್ತೀನಿ. ನವೆಂಬರ್ 21ಕ್ಕೆ ನಾವೆಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಫುಲ್ ಮೀಲ್ಸ್ ಚಿತ್ರತಂಡದ ಮಾತು. ಸಿನಿಮಾ ನವೆಂಬರ್ 21ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ಸ್.